ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಬಂದಿದ್ದೀನಿ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆ. ಏನಪ್ಪ ಅಂದರೆ 1200 ಸ್ಕ್ವೇರ್ ಫೀಟಲ್ಲಿ ಒಂದು ಮನೆ ಕಟ್ಟೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಯಾರೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 2026ಅಲ್ಲಿ 30x40 ಸೈಟಲ್ಲಿ 1000 ಸ್ಕ್ವೇರ್ ಫೀಟ್ ಮನೆ ಕಟ್ಟೋಕ್ಕೆ ನಿಮಗೆ ಎಷ್ಟು ಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಲಿಸ್ಟಾಗಿ ಹೇಳ್ತೀನಿ. ಏನು ವಿತ್ ಮೆಟೀರಿಯಲ್ ಆ್ಯಂಡ್ ಲೇಬರ್ ಕಾಸ್ಟು. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಬರೋದು ನಿಮಗೆ ಅರ್ತ್ ಫುಟಿಂಗ್, ಅಂದರೆ ಪಾಯ ಹಾಕೋದು. ಅಂದರೆ ಆ ಪಾಯ ಅಗೆಯೋಕ್ಕೆ ನಿಮಗೆ 12 ಇದು ಬೇಕಾಗುತ್ತೆ. ಅರ್ತ್ ವರ್ಕು ಅಂದರೆ ಫೂಟಿಂಗ್ಸು. ನಾನು ಏನೇನು ಹೇಳ್ತೀನಿ ಅದೆಲ್ಲ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬರ್ತಾ ಇರುತ್ತೆ. ಆಗ ನಿಮ್ಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ. ಸೊ ನಿಮಗೆ 12 ಫೂಟಿಂಗ್ಸ್ ಬೇಕಾಗುತ್ತೆ. ಅದು ನಿಮಗೆ ಪರ್ ಕ್ಯೂಬ್ ಫೀಟ್ ಬಂದು 10 ರುಪೀಸು. ಸೊ ನಿಮಗೆ 15,000 ರುಪೀಸ್ ಅಲ್ಲಾಗುತ್ತೆ. ನೆಕ್ಸ್ಟ್ ಬರೋದು ಕಾಲಮ್ ಪಾಯಿಂಟಿಂಗ್ ಆ್ಯಂಡ್ ಬೇಸ್ಮೆಂಟು. ಅಂದರೆ ಬೇಸ್ಮೆಂಟ್ ಏನು ಮಾಡ್ತೀವಿ, ಫೂಟಿಂಗ್ಸ್ ಇರುತ್ತಲ್ಲ, ಅದಕ್ಕೆ ಸಿಮೆಂಟು ಮತ್ತು ಜಲ್ಲಿ ಕಬ್ಬಣ ಎಲ್ಲ ಸೇರಿಸಿ ಅದೆಲ್ಲ ಫುಲ್ ಸೇರಿಸಿ ಕಾಲಮ್ ಫೂಟಿಂಗ್ಗೆ 18,000 ಆಗುತ್ತೆ ಮತ್ತು ಬೇಸ್ಮೆಂಟ್ಗೆ 42,000 ಆಗುತ್ತೆ. ಸೊ ನಿಮಗೆ ಟೋಟಲ್ ನಿಮಗೆ ಸಿಮೆಂಟ್ಸ್ ಬ್ಯಾಗ್ ಬಂದು 550 ಬ್ಯಾಗ್ಸ್ ಬೇಕಾಗುತ್ತೆ. ಪರ್ ಬ್ಯಾಗ್ ಬಂದು 400 ರುಪೀಸು. ಸೊ ಅದು 2,20,000 ರುಪೀಸ್ ಬೇಕಾಗುತ್ತೆ. ನೆಕ್ಸ್ಟ್ ಬರೋದು ನಿಮಗೆ ಬ್ರಿಕ್ಸ್, ಇಟ್ಕೆ ಅಥವಾ ಆಲೋ ಬ್ಲಾಕು. ಇದು ನಿಮಗೆ ಆಲ್ಮೋಸ್ಟ್ 2,03,000ವರೆಗೂ ಆಗುತ್ತೆ. ನೆಕ್ಸ್ಟು ನಿಮ್ಗೆ ಬೇಕಾಗಿರೋದು ಸ್ಟೀಲು. ನಿಮಗೆ ಈ ಸ್ಕ್ವೇರ್ ಫೀಟ್ಗೆ ಜಾಗಕ್ಕೆ ಅರೌಂಡ್ 3,000 kg ಸ್ಟೀಲ್ ಬೇಕಾಗುತ್ತೆ. ಪರ್ kg 80 ರುಪೀಸ್ ಅಂದ್ರೂ 2,40,000 ಆಗುತ್ತೆ ಅದು. ಸೊ ನೆಕ್ಸ್ಟ್ ಬರೋದು ಸ್ಯಾಂಡು, ಅಂದರೆ ಮರಳು. ಅದರಲ್ಲಿ ಸ್ಯಾಂಡು ಇದೆ, ರಿವರ್ ಸ್ಯಾಂಡು ಇದೆ. ಎರಡೂ 10 ಟಿಪ್ಪರ್ಸ್ ಬೇಕಾಗುತ್ತೆ. ಪರ್ ಟಿಪ್ಪರ್ಗೆ 25,000. ಸೊ 2,50,000 ಆಗುತ್ತೆ ಸ್ಯಾಂಡ್ಗೆ. ನೆಕ್ಸ್ಟು 40 mm ಆಗ್ರಿಗೇಟ್ ಜಲ್ಲಿ ಬೇಕಾಗುತ್ತೆ. ಅದೊಂದು 2 ಟಿಪ್ಪರ್ಸ್ ಬೇಕು. ಪರ್ ಟಿಪ್ಪರ್ 20,000. ಸೊ 2 ಟಿಪ್ಪರ್ಗೆ ಅದೊಂದು 40,000 ಆಗುತ್ತೆ. ನೆಕ್ಸ್ಟು ನಿಮಗೆ 20 mm ಜಲ್ಲಿ ಬರುತ್ತೆ. 20 mm ಜಲ್ಲಿ ಅದೊಂದು 7 ಟಿಪ್ಪರ್ಸ್ ಬೇಕಾಗುತ್ತೆ. ಅದು ನಿಮಗೆ ಪರ್ ಟಿಪ್ಪರು 25,000. ಸೊ ನಿಮಗೆ 1,75,000 ಅಲ್ಲಾಗುತ್ತೆ. ಸೊ ನೆಕ್ಸ್ಟ್ ಬರೋದು ನಿಮಗೆ ಸ್ಯಾನಿಟರಿ ಮತ್ತು ಪ್ಲಂಬಿಂಗು. ಅದು ವಿತ್ ಲೇಬರ್ ಚಾರ್ಜ್ ಸೇರಿಸಿ 1,50,000 ಆಗುತ್ತೆ. ನೆಕ್ಸ್ಟು ನಿಮಗೆ ಫುಲ್ ಹೌಸ್ಗೆ ಎಲೆಕ್ಟ್ರಿಕಲ್ ವರ್ಕು, ಅದು ಲೇಬರ್ ವಿತ್ ಮೆಟೀರಿಯಲ್ ಕಾಸ್ಟೇ. ಅದು ನಿಮಗೆ 1,20,000 ಆಗುತ್ತೆ. ಸೊ ನೆಕ್ಸ್ಟು ಗ್ರಾನೈಟ್ ಆ್ಯಂಡ್ ಟೈಲ್ಸು. ಇದು ಕೂಡ ಲೇಬರ್ ಆ್ಯಂಡ್ ಮೆಟೀರಿಯಲ್ ಕಾಸ್ಟ್ ಸೇರಿಸಿ 2,50,000 ಆಗುತ್ತೆ, ಅಂದರೆ ಪೂರ್ತಿ ಮನೆಗೆ. ಸೊ ನೆಕ್ಸ್ಟ್ ಬರೋದು ಪೇಂಟು, ಇನ್ಸೈಡ್ ಮತ್ತು ಔಟ್ಸೈಡ್ ಪೇಂಟು. ಅದು ಕೂಡ ಲೇಬರ್ ಪ್ಲಸ್ ಮೆಟೀರಿಯಲ್ ಕಾಸ್ಟ್ ಸೇರಿಸಿ ನಿಮಗೆ ಪೇಂಟು 2 lakhs ಅಮೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ಡೋರ್ಸು, ಅಂದರೆ ಎಲ್ಲ ಡೋರ್ಸು. ಈಗ ಮೇನ್ ಡೋರು, ರೂಮ್ ಡೋರು, ಬಾತ್ರೂಮ್ ಡೋರು, ಎಲ್ಲ ಡೋರು ಸೇರಿ ನಿಮಗೆ ಅರೌಂಡ್ 90,000 ಬೀಳುತ್ತೆ. ಆದಮೇಲೆ ನೆಕ್ಸ್ಟ್ ವಿಂಡೋಸಲ್ಲೂ ತುಂಬ ಟೈಪ್ಸ್ ಇದೆ. UPVC ವಿಂಡೋಸ್ ಬರುತ್ತೆ, ವುಡನ್ ವಿಂಡೋಸ್ ಬರುತ್ತೆ. ಆ ಥರ ಡಿಫ್ರೆಂಟ್ ಅಂದರೆ ಎಲ್ಲ ವುಡ್ಡು ವಿಂಡೋಸು. ಅದೆಲ್ಲ ಎಲ್ಲ ವಿಂಡೋಸು ಸೇರಿಸಿ ನಿಮಗೆ 55,000 ಅಮೌಂಟ್ ಆಗುತ್ತೆ. ವಿಂಡೋಸ್ ಆದಮೇಲೆ ನೆಕ್ಸ್ಟ್ ಬರೋದು ಫುಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಸ್ಟು ವಿತ್ ಲೇಬರ್ ಕಾಸ್ಟ್. ಲೇಬರ್ ಕಾಂಟ್ರಾಕ್ಟ್ ಕೊಟ್ಟರೆ ಅದು 1,200 ಸ್ಕ್ವೇರ್ ಫೀಟ್ಗೆ ಜಸ್ಟ್ ಲೇಬರ್ ಕಾಸ್ಟ್ ಬಂದು ಅವರು ಪರ್ ಸ್ಕ್ವೇರ್ ಫೀಟ್ 350 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅದೊಂದು 4,20,000 ರುಪೀಸ್ ಲೇಬರ್ ಕಾಸ್ಟ್ ಹೋಗುತ್ತೆ. ನೆಕ್ಸ್ಟು ನಿಮಗೆ ಸಂಪ್ ಕಟ್ಸೋಕ್ಕೆ ನಿಮಗೆ 10,000 ಲೀಟರ್ ಸಂಪ್ಗೆ 70,000 ಬೇಕು. 70,000 ಆಗುತ್ತೆ. ಅದು ನಿಮಗೆ ಫಸ್ಟ್ ಫ್ಲೋರಲ್ಲಿ, ಅಂದರೆ ಎಲ್ಲ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಅಥವಾ ಲಾಸ್ಟ್ ಫ್ಲೋರ್ ಯಾವುದು ಟೆರಸ್ ಏನಿರುತ್ತೆ ಅದ್ರ ಸುತ್ತ ಹಾಕ್ತಾರಲ್ವ, ಅಂದರೆ ಏನು ಬೀಳಬಾರ್ದು ಕೆಳಗಡೆ ಅಂತ, ಅದನ್ನು ಪ್ಯಾರಾಫಿಟ್ ವಾಲ್ ಅಂತ ಕರೀತಾರೆ. ಆ ಪ್ಯಾರಾಫಿಟ್ ವಾಲ್ಗೆ ನಿಮಗೆ 35,000 ಆಗುತ್ತೆ. ನೆಕ್ಸ್ಟ್ ಬರೋದು ಕಾಂಪೌಂಡ್ ವಾಲ್ಗೆ ನಿಮಗೆ 35,000 ಆಗುತ್ತೆ. ಸೊ ನಿಮಗೆ ಲಾಸ್ಟಲ್ಲಿ ಬರೋದು ನಿಮಗೆ ಗೇಟು ಮತ್ತು ರೇಲಿಂಗ್ಸು. ಗೇಟು ಮತ್ತು ಮೆಟ್ಲು
ಸ್ಟೆಪ್ಸ್ ಇದ್ದರೆ ಅದನ್ನು ಹತ್ಕೊಂಡು ಹೋಗೋಕ್ಕೆ ರೇಲಿಂಗ್ಸು ಎಲ್ಲ ಸೇರಿದ್ರೆ ಅದೊಂದು 70,000 ಆಗುತ್ತೆ. ಸೊ ನಿಮಗೆ ಒಂದು 30x40 ಆರ್ 1200 ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ಟಬೇಕು ಅಂದರೆ ಆಲ್ಮೋಸ್ಟ್ 27,50,000 ಆಗುತ್ತೆ ಅಮೌಂಟು. ನೀವು ಇದನ್ನು ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಟ್ಟರೆ, ಈಗ ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಕೊಟ್ಟರೆ ಲೈಕ್ RCC ಕನ್ಸ್ಟ್ರಕ್ಷನ್ಸ್ ಇದೆ, ಮತ್ತು ಕನ್ನಡ ಕುವರ್ ಅವರು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಬ್ರಿಕ್ ಆ್ಯಂಡ್ ಪ್ಲೈಸ್ ಅಂತ, ಅದಕ್ಕೂ ಕೊಟ್ಟರೆ ಅವರು ಕಾಂಟ್ರಾಕ್ಟ್ ಪ್ರಕಾರ ಸ್ವಲ್ಪ ಕಡಿಮೆಗೆ ಅಂದರೆ ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತಾರೆ ಅವರು, ಫುಲ್ ಟೋಟಲ್ ಎಲ್ಲ ಸೇರಿ ಸ್ಕ್ವೇರ್ ಫೀಟ್ 2,250 ಇಂಟು 1,200 ಸ್ಕ್ವೇರ್ ಫೀಟ್ ಮಾಡಿದ್ರೆ ನಿಮಗೆ ಅಲ್ಲಿ 27 ಲ್ಯಾಕ್ ಬರುತ್ತೆ. ಬಟ್ ಎಲ್ಲ ಇನ್ಕ್ಲೂಡ್ ಎಲ್ಲ ಮಾಡಿ ಎಕ್ಸ್ಟ್ರಾಸ್ ಏನೇನು ಇನ್ನೂ ನಾನು ಇದರಲ್ಲಿ ಬೆಸ್ಕಾಮ್ ಚಾರ್ಜ್ ಇನ್ಕ್ಲೂಡ್ ಮಾಡಿಲ್ಲ, ಮತ್ತು ನಿಮ್ಮದು ಏನು BBMP ಚಾರ್ಜ್ ಇರುತ್ತೆ ಅದೆಲ್ಲ ಏನು ಕರೆಂಟ್ ಅದು ಇನ್ಕ್ಲೂಡ್ ಮಾಡಿಲ್ಲ, ಮತ್ತು ಎಕ್ಸ್ಟ್ರಾ ಚಾರ್ಜಸ್ ಏನು ಇನ್ಕ್ಲೂಡ್ ಮಾಡ್ದೇ ಜಸ್ಟ್ ಒಂದು ಬೇಸಿಕ್ ಕನ್ಸ್ಟ್ರಕ್ಷನ್ ಕಾಸ್ಟ್ ನಿಮಗೆ ಹೇಳಿರೋದು. ಇದು 27 ಲ್ಯಾಕ್ ಬಂದಿದೆ, 27,50,000 ಹತ್ತತ್ರ. ಸೊ ನಿಮ್ಗೆ ಇದೆಲ್ಲ ಬೇಕು ಅಂದರೆ ಈಗಿನ ರೇಟ್ ಪ್ರಕಾರ ಹೋದರೆ ನಿಮ್ಗೆ ಆಲ್ಮೋಸ್ಟ್ ಒಂದು 30 ಲ್ಯಾಕ್ಸ್ ಬೇಕಾಗುತ್ತೆ, 30-40 ಸೈಟಲ್ಲಿ ಮನೆ ಕಟ್ಟಬೇಕು ಅಂದರೆ. ಸೊ ನೀವೇನಾದ್ರು 30-40 ಸೈಟಲ್ಲಿ ಮನೆ ಕಟ್ಟಬೇಕು ಅಂತಿದ್ರೆ 30 ಲ್ಯಾಕ್ಸ್ ಅರೇಂಜ್ ಮಾಡ್ಕೊಳ್ಳಿ, ಆರಾಮಾಗಿ ಪಟ ಅಂತ ನಿಮ್ಮ ಡ್ರೀಮ್ ಹೋಮ್ನ ಕಟ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.